ವಿಶ್ವೋದಯಸ್ತರಯೋನಿ ಅತಿಪ್ರದಾಯ ಜ್ಞಾನಪ್ರದಾಯ ಬಧಾಸ್ವಸುಕ್ಷ ದುಃಖ ತತ್ಕಾರಣಾಯ ವಿಜತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬಯ ಪ್ರೀತಮತಿಪ್ರಭೂತಾನ್ ವಾದಾನುರಸ್ವಾನ್ ಕೃತ್ವಾನ್ ಭೂತತ್ವವಾದಂ ಸರ್ವೇಶ್ವರ ಹರಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಹಂ ನಮಾಮಿ. ಶ್ರೀಮದಾಚಾರ್ಯರ ಮತಾನುಗರಾಮಃ ವೈಷ್ಣವರ ವಿಷ್ಣುಪಾದಾಬ್ಜ ಮಧುಕರರ ಸೋಮಕಾನಮಿಸವೆನವರವರ ನಾಮಗಳ ನೆಂಪೇಳುವ ಬಹುವಿಧ ಯಾಮಯ ಮಂಗಳಲೆ ಬೋಧಿಸಲನಿಗೆ ಸನ್ಮತಿಯ. ಭೂಮಿಯೋಳು ವರದೇಶ ವಿಠಲನ ನಿಜ ಭಕ್ತ ಸ್ತೋಮಕ್ಕೆ ಶರಭಾಗಿ ನಮಿಸುವೆ. ಆ ಮಹಾತ್ಮರ ಪಾದರಜಗಳೆನ್ನನು ದೇವ ನೇಮದಿಂದಲೇ ಹೊರಳಾಡಿಸು. ಶ್ರೀ ಗುರುಧೋ ಮರಿಯು ಸಕಲ ಆಧ್ಯಾತ್ಮ ಬಂಧುಗಳಿಗೆ ಮ್ಯೂಟ್ ಆತನ್ ಅಮ್ಮ ಸುಮ್ಮನೆ ಯಾರು ರಿಮೂವ್ ಮಾಡಬೇಡ್ರಿ, ಮ್ಯೂಟ್ ಮಾಡಬೇಡ್ರಿ. ಉಷಾ ಅವ್ರೆ ನಿಮ್ದು ವಿಡಿಯೋ ಆಡಿಯೋ ಮ್ಯೂಟ್ ಮಾಡ್ಕೊಳ್ರಿ. ಕೇಳ್ತಾ ಇರ್ತೀವಿ ನಾವೀಗ. ಸುಮ್ಮನೆ ಕುತ್ಕೊಂಡು ಕೇಳ್ರ ಎಲ್ಲಾರು ದಯವಿಟ್ಟು. ಈಗ ರಿಮೂವ್ ಆಗಿರ್ತದ ನೋಡ್ರಿ. ಹರೇಶ್ ಶ್ರೀನಿವಾಸ್ ಇದೆಲ್ಲ ಲಕ್ಷ ಕೊಟ್ಟು ಮಾಡ್ತಿರ್ತೀವಿ. ಉಷಾ ಅವ್ರೆ ಸಕಲ ಆಧ್ಯಾತ್ಮ ಬಂಧುಗಳಿಗೆ ತ್ರಿಸಾಷ್ಟಾಂಗ ಪೂರ್ವಕ ನಮಸ್ಕಾರಗಳು. ಸುಪ್ರಭಾತ ಸಹಿತ ಧ್ಯಾನದ ಒಂದು ಕೃಪಿನಲ್ಲಿರ್ತಕ್ಕಂಥ ಎಲ್ಲ ತ್ರಿದಾಸ ಬಂಧುಗಳಿಗೆ ನಮಸ್ಕಾರವನ್ನು ತಿಳಿಸುತ್ತಾ, ಪೂಜ್ಯ ಬಣಾಚಾರ್ಯರಿಗೂ ಪೂಜ್ಯ ಗುರಾಚಾರ್ಯರಿಗೂ ವಿಜಯಲಕ್ಷ್ಮಿ ತೊರೆಯಾಳಿವರಿಗೂ ನಮಸ್ಕಾರ ಮಾಡುತ್ತಾ, ಇವತ್ತು ನಮ್ಮ ತಂದೆಯವರಾಗಿರ್ತಕ್ಕಂಥ ವೆಂಕಟದಾಸರ ಬಗ್ಗೆ ಒಂದು ಪರಿಚಯವನ್ನ ಹೇಳಿದ್ದಾರೆ. ನಮ್ಮ ತಂದೆಯವ್ರ ಬಗ್ಗೆ ನಾವು ಏನು ಹೇಳಬೇಕು ಅಂತ ನಮಗದು ಇಷ್ಟ ಆಗಲಿಲ್ಲ. ಯಾಕಂದ್ರೆ ನಮ್ಮ ಬೆನ್ನನ್ನು ನಾವು ಚಿಪ್ಪಿಸ್ಕೊಂಡಾಗುತ್ತೆ ಅಂತ ಹೇಳಿ ನಾನು ಬಹಳ ಇದು ಮಾಡಿದ್ದೆ. ಆದರೆ ಪೂಜ್ಯ ಬಣಾಚಾರ್ಯವರು ಪುನಃ ಮತ್ತೆ ಹೇಳಿರಿ ಅಂತೇಳಿ ಆಜ್ಞೆ ಮಾಡಿದ ಪ್ರಕಾರ ನನಗೆ ತಿಳಿದಷ್ಟು ಅವರ ಜೀವನ ಚರಿತ್ರೆಯನ್ನು ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೇನೆ. ನಮ್ಮ ತಂದೆಯವರು ಒಬ್ಬ ಒಳ್ಳೆಯ ಗುಪ್ತ ಸಾಧಕರು. ಯಾರಿಗೂ ಏನನ್ನು ಹೇಳದೆ ತಮ್ಮ ಸಾಧನೆಯಲ್ಲಿ ತಾವು ತೊಡಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಸುಮಾರು 2 ತಿಂಗಳ ಹಿಂದೆ ವೆಂಕಟದಾಸರ ಶಿಷ್ಯ ವೃಂದದವರು ಕೂಡಿಕೊಂಡು ಈ ವೆಂಕಟದಾಸರ ಸಮಗ್ರ ಚರಿತ್ರೆ ಮತ್ತು ಕೃತಿಗಳೆಂಬ ಪುಸ್ತಕವನ್ನ ಮುದ್ರಿಸಿ ನವವೃಂದಾವನ ಕ್ಷೇತ್ರದಲ್ಲಿ ಸುಬುಧೇನ್ ತೀರ್ಥರ ಹಾಗೂ ಶ್ರೀ ವಾದರಾಜ ಶ್ರೀಪಾದಂಗಳವರ ಪರಂಪರೆ ಬಂದಿರತಕ್ಕಂಥ ವಿಶ್ವವಲ್ಲಭ ತೀರ್ಥರ ಒಂದು ಕರದಿಂದ ಬಿಡುಗೊಳಿಸಿದ್ದಾರೆ. ಈ ಒಂದು ಹೊತ್ತಿಗೆಯಲ್ಲಿ ಶ್ರೀ ರಾಮರಾವ್ ರಾಘವೇಂದ್ರರಾವ್ ಕುಲಕರ್ಣಿ ಗೋರ್ನಟ್ಲ ಇವರು ಈ ವೆಂಕಟದಾಸ ಸಮಗ್ರ ಚರಿತ್ರೆಯನ್ನ ಅದರಲ್ಲಿ ದಾಖಲಿಸಿದ್ದಾರೆ. ಈ ಒಂದು ಹೊತ್ತಿಗೆಗೆ ನಮ್ಮ ಸುಭಂತ್ಯ ಶ್ರೀಪಾದಂಗಳವರು ಮತ್ತು ವಿದ್ಯಾಧೀಶ ತೀರ್ಥರು, ಹರಿಮಾರ ಮಠ ಪೂಜ್ಯ ಅಪ್ಪಣಾಚಾರ್ಯರು ಮುನ್ನುಡಿ ನೀಡಿದ್ದಾರೆ. ಈ ಹೊತ್ತಿಗೆಯಲ್ಲಿ ನಮ್ಮ ತಂದೆಯವರಿಗೆ ಬಹಳ ಆಪ್ತರಾಗಿರ್ತಕ್ಕಂಥ ಗೋತಿ ಕೃಷ್ಣಾಚಾರ್ಯರು, ಬನ್ನೋಳ ಕಿಶನ್ ರಾವ್ ಮತ್ತು ಮುದಿಲಿನ NR ದೇಶಪಾಂಡೆಯವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಅದರಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದರಂತೆ ದಾಸರ ಸಂತತಿಯವರಾದ ನಮ್ಮ ಹಿರಿಯಣ್ಣನವರು, ಅವರ ಮಕ್ಕಳಾಗಿರ್ತಕ್ಕಂಥ ಶ್ರೀಮತಿ ಅಮೃತ ಮತ್ತು ಅರ್ಚನಾ ಅವರು, ನಮ್ಮೂರಿನ ಜೈಸರ ಮೊಮ್ಮಗಳಾಗಿರ್ತಕ್ಕಂಥ ಸುಧಾ ರಾಘವೇಂದ್ರ ಗೋತಿಗೆಯವರು, ಇವರೆಲ್ಲರೂ ಆ ಒಂದು ಪುಸ್ತಕದ ತಮ್ಮ ದಾಸರ ತಮಗೆ ಕಂಡಂತೆ ತಮ್ಮ ಅಭಿಪ್ರಾಯಗಳನ್ನ ಆ ಒಂದು ಇದರಲ್ಲಿ ಅವರು ದಾಖಲಿಸಿದ್ದಾರೆ. ಅವೆಲ್ಲವುಗಳನ್ನ
ಕ್ರೋಢೀಕರಿಸಿ ನಾನು ನನ್ನ ಯಥಾಮತಿ ಯಥಾಶಕ್ತಿ ಹರಿವಾಯು ಗುರುಗಳ ಪ್ರೇರಣಾನುಸಾರ ಅವರ ಚರಿತ್ರೆಯನ್ನ ನಾನು ನಿರ್ಮಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಪೂಜ್ಯ ಪಣಾಚಾರ್ಯರು ಮತ್ತು ನಮ್ಮ ತಂದೆಯವರ ಒಂದು ಸಂಬಂಧ ಹೇಗಂದ್ರೆ, ಇವರಿಗೆ ಅವ್ರು ದೊಡ್ಡವರಂತಾರ, ಅವ್ರಿಗೆ ಇವ್ರು ದೊಡ್ಡವರಂತ. ಇದು ಬಹಳ ಪಣಾಚಾರ್ಯರ ಬಗ್ಗೆ ಇರ್ತಕ್ಕಂಥ ಅಭಿಮಾನ ನಮ್ಮ ತಂದೆಯವರಿಗೆ ಬಹಳ ಇತ್ತು. ಪಣಾಚಾರ್ಯರು ಅಂದ್ರೆ ಅವರಿಗೆ ಪಂಚಪ್ರಾಣ. ಅಪಣಾಚಾರ್ಯರು ಸಹಿತ ನಮ್ಮ ತಂದೆಯವರ ಮೇಲೆ ಬಹಳ ಅಭಿಮಾನ. ಅವ್ರ ಉಪನ್ಯಾಸದಲ್ಲಿ ಹಾಗಾಗಿ ಹೇಳ್ತಾ ಇರ್ತಾರೆ, ನಿಜವ ಸಾಧಕರೆಂದರೆ, ನಿಜವ ದಾಸರೆಂದರೆ ಇರುವ ರಾಮಾಚಾರ್ಯರು, ಸಂತೆಯ ಕೆಲವರು ವೆಂಕಟರಾಯರು. ಗುಪ್ತ ಸಾಧಕರಾಗಿರ್ತಕ್ಕಂಥ ನಮ್ಮ ತಂದೆ ವೆಂಕಟರಾಯರು ಬಹುಶಃ ಪ್ರಚಾರ ಪಡೆದಿದ್ದು ಅಪಣಾಚಾರ್ಯರಿಂದನಂತೆ ಹೇಳ್ಬೋದು ನಾವು. ಬಹುತೇಕ ಮಂದಿ ನಮಗೆ ಭೇಟಿಯಾದಾಗ ಅಪಣಾಚಾರ್ಯರು ಸಂತೆ ಕೆಲವರು ವೆಂಕಟರಾಯರ ಬಗ್ಗೆ ಬಹಳ ಹೇಳ್ತಾರೆ. ಹರೀಶ್ ಶ್ರೀನಿವಾಸ ಆಡಿಯೋ ಮಾಡೋರಿದ್ರ ದಯವಿಟ್ಟು ಮಾಡ್ರಮ್ಮ. ಹರೀಶ್ ಶ್ರೀನಿವಾಸ ತಂದೆಯವ್ರ ಬಗ್ಗೆ ಹೇಳಿ ಅಂತಂದಾಗ ನಾವೇನ್ ಹೇಳ್ಬೇಕು? ನಾವು ತಂದೆಯವರ ರೀತಿಯಲ್ಲಿ ನೋಡಿ ಹೊರತಾಗಿ ದಾಸರ ರೀತಿಯಲ್ಲಿ ನಮಗೆ ಅವರು ಕಾಣ್ತಾ ಇರಲಿಲ್ಲ. ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಅವ್ರ ದಾಸರನ್ನು ಗುರುತಿಸ್ಬೇಕಾದ್ರೆ ದಾಸತ್ವ ಇರ್ತಕ್ಕಂಥ ವ್ಯಕ್ತಿಗಳೇ ಅವ್ರನ್ನ ಗುರುತಿಸಲು ಸಾಧ್ಯ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ನಾನು ಪೂಜ್ಯ ಅಪಣಾಚಾರ್ಯರು ಈ ಒಂದು ಹೊತ್ತಿಗೆಯಲ್ಲಿ ಮುನ್ನುಡಿಯನ್ನು ಬರೆದರೆ ಆ ಮುನ್ನುಡಿಯನ್ನು ಓದಿದ ನಂತರ ನಾನು ವಿಷಯಕ್ಕೆ ಬರ್ತೇನೆ. ಪುರಂದರ ವಿಜಯದಾಸಾದಿ ಹರಿದಾಸರ ಕಾಲದಲ್ಲಿ ಯಾವ ಪ್ರಾಣಿಯಾಗಿ ಯಾವ ಪ್ರಾಂತದಲ್ಲಿ ಯಾವ ವಿಧದ ಜೀವನ ನಡೆಸುತ್ತಾ ಹುಟ್ಟಿದ್ದನೋ ನಾನರಿಯೆ. ನನ್ನ ಅವ್ವ, ತಂದೆ, ತಾಯಿ ಇವರ ಲಾಲೆ ಪಾಲನೆಗಳಲ್ಲಿ ದಾಸ ಸಾಹಿತ್ಯದಲ್ಲಿ ಮಮತೆ ಬೆಳೆಯಿತು. ದಾಸರ ಕೆಲ ಕೀರ್ತನೆಗಳನ್ನು ಹಾಡಲು ಕಲಿತೆ. ಆ ದಾಸರ ಹಾಡುಗಳ ಹೇಳಿಕೆಯಿಂದಲೂ ಏನೋ ವಿಜಯದಾಸಾದಿ ಹರಿದಾಸರಿಗೆ ಕೆಲ ಪ್ರತಿಮೆಗಳಂತಿದ್ದ ಕೆಲ ಹರಿದಾಸನ ನೋಡುವ ಭಾಗ್ಯ ನನ್ನ ಜೀವನದಲ್ಲಿ ಪ್ರಾಪ್ತವಾಯಿತು. ನಾಕಂಡ ನಿಜವಾದ ಹರಿದಾಸರು ಎಂದರೆ ಕಿರವಾರ ರಾಮಾಚಾರ್ಯರು, ಗೋರೆಬಾಳ ಹನುಮಂತರಾಯರು, ಸಂತೆಕೆಲ್ಲೂರು ವೆಂಕಟರಾಯರು ಮತ್ತು ಸುಳಾದಿ ಗುಪ್ಪೇರಾಯರು. ನನ್ನಲ್ಲಿ ಹೆಚ್ಚು ಮಮತೆ ತೋರಿ ಹತ್ತಿರ ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡು ತಲೆಯ ಮೇಲೆ ಕೈಯಿಟ್ಟು ದಾಸ ಸಾಹಿತ್ಯದ ವರ ರಹಸ್ಯಗಳನ್ನು, ಅವುಗಳ ಅನುಸಂಧಾನ ಪದ್ಧತಿಯನ್ನು, ಅವುಗಳನ್ನು ನೋಡುವ ಬಗೆಯನ್ನು ಹೇಳಿ ಉಪದೇಶಿಸಿದವರು ಸಂತೆಕೆಲ್ಲೂರು ವೆಂಕಟರಾಯರು. ಈ ದಾಸ ಅಗ್ರಣಿಗಳು ಕೇವಲ ತಮ್ಮ ಬಾಯಿಂದ ತತ್ವೋಪದೇಶ ಮಾಡುವುದಲ್ಲದೆ ತಮ್ಮ ನಡೆಯಿಂದಲೂ ದಾಸ ಜೀವನದ ಮರ್ಮವನ್ನು ತಿಳಿಸಿಕೊಟ್ಟು ಉದ್ಧರಿಸಿದ ಪುಣ್ಯಜೀವಿಗಳು ಸಂತೆಕೆಲ್ಲೂರು ವೆಂಕಟರಾಯರು. ಪರದೇಶ ವಿಠ್ಠಲರ ವಂಶಜರಾಗಿದ್ದಕ್ಕೆ ನಿದರ್ಶನವಾಗಿ ವರದೇಶದಾಸರು ಹೇಳಿದಂತೆ ಬರಿದೆ ಬಾಹ್ಯಾಚಾರ ವಿರತೀಸದಲೆ ಮನದಿ ಹರಿರೂಪ ಕಾಂಬೋತರದಿ ಎಂಬ ರಚನೆಯ ಭಾಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆದ ಮಹಿತಾತ್ಮರು ಸಂತೆಕೆಲ್ಲೂರು ವೆಂಕಟರಾಯರು. ವೆಂಕಟದಾಸರು ಗುಪ್ತ ಹರಿದಾಸರು. ಭಗವತ್ ಪ್ರೇರಣೆಯಿಂದ ರಚಿಸಿ ಹರಿಪಾದಕ್ಕೆ ಸಮರ್ಪಿಸಿದ ಕೃತಿಗಳನ್ನು ಅವರು ಎಂದೂ ಹೊರಗೆ ಹಾಕಲಿಲ್ಲ. ಸಂತೆಕೆಲ್ಲೂರು ವೆಂಕಟರಾಯ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಎಷ್ಟು ವರ್ಣಿಸಿದರೂ ಕಡಿಮೆಯೇ. ದಾಸರ ಉಪಶಿಷ್ಟರು ಕರುಣೆ ತೋರಿ ಅಲ್ಪನಿಂದ ದಾಸರನ್ನ ಸ್ಮರಿಸುವಂತೆ ಮಾಡಿರುವರು. ಇವರ ಉಪಕಾರಕ್ಕೆ ಅನಂತ ಪ್ರಣಾಮಗಳು. ವೆಂಕಟದಾಸರು ನನ್ನ ಜೀವನದಲ್ಲಿ ನಿಜವಾದ ದಾಸ್ಯವನ್ನು ತುಂಬಿ ಹರಸಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ವೆಂಕಟದಾಸರ ಬಗ್ಗೆ ಅಪೂರ್ವವಾಗಿರ್ತಕ್ಕಂತಹ ಒಂದು ನುಡಿಗಳನ್ನ ನುಡಿದಿದ್ದಾರೆ. ಅದೇ ಪೂಜ್ಯರು ನಮ್ಮ ವೆಂಕಟದಾಸರ ಬಗ್ಗೆ ಸ್ತುತಿ ಪಂಚಕ ಅಂತ 5 ನುಡಿಗಳ ಒಂದು ಪಂಚಕವನ್ನ ಅವರು ರಚಿಸಿದ್ದಾರೆ. ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದೇನೆ. ಕೆಲವೂರ ಪುರವಾಸಂ ಕೆಲವರೇಶ ಪೂಜಕಂ ಕೈವಲ್ಯೇಶಾರ್ಪಿತ ಮನಂ ವಂದೇ ವೆಂಕಟನಾಮಕಂ ವರದೇಶ ವಂಶ ಸಂಭೂತಂ
ವರದೇಶಾರ್ಪಿತ ಜೀವನಂ ವೆಂಕಟೇಶ ಪದ ಸದ್ಭಕ್ತಂ ನೌಮಿ ಶ್ರೀ ವೆಂಕಟನಾಮಕಂ ದಾಸ ಸಾಹಿತ್ಯ ವಕ್ತಾರಂ ದಾಸ ಜೀವನ ತತ್ಪರಂ ದಾಸ ವಾಂಗ್ಮಯ ನೇತಾರಂ ವಂದೇ ವೆಂಕಟನಾಮಕಂ ವಂದೇ ವೆಂಕಟದಾಸಂ ತಂ ವೆಂಕಟೇಶ ಪದಾರ್ಚಕಂ ವೆಂಕಟೇಶ ಗಿರಿರ್ಯಾತ್ರಾ ರಚಿತ ಯೇನ ಭಕ್ತತಃ ಕುಪ್ಪಿ ಭೀಮದಯಾ ಪಾತ್ರಂ ಕುಪ್ಪೇ ರಾಯ ಭಾಮಾನಿನಂ ಕಾಮಸುಂದರ ಸದ್ಭಕ್ತಂ ವೆಂಕಟಾರ್ಯ ಗುರುಂ ಭಜೆ. ಈ ರೀತಿಯಾಗಿ ಸ್ತುತಿ ಪಂಚಕದಲ್ಲಿ ವೆಂಕಟದಾಸರನ್ನ ಕೊಂಡಾಡಿದ್ದಾರೆ. ಪೂಜ್ಯರ ಚರಣಗಳನ್ನು ಮತ್ತೊಂದು ನಮಸ್ಕಾರ ಮಾಡುತ್ತಾ ಈ ವೆಂಕಟದಾಸ ಚರಿತ್ರೆಯನ್ನ ಹೇಳಲು ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲ ಹರಿಭಕ್ತರ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ವೆಂಕಟದಾಸರ ಬಗ್ಗೆ ಅವರ ಮಗಳು ಅಂದ್ರೆ ನಮ್ಮ ತಂಗಿ ಗುರಣ್ಣ ಬಿಜ್ಜಿಯವರವರ ಪುತ್ರ ಆಗಿರ್ತಕ್ಕಂಥ ಕೃಷ್ಣರಾವ್ ಅವರ ಪತ್ನಿ, ಅವರು ವೆಂಕಟದಾಸರು ಇರುವಾಗಲೇ ಒಂದು ವರ್ಷಕ್ಕಿಂತ ಮುಂಚೆ ಅವರು ವೈಕುಂಠ ಯಾತ್ರೆ ಹೋಗುವುದಕ್ಕಿಂತ ಮುಂಚೆನೆ ಒಂದು ಪದವನ್ನ ರಚನೆ ಮಾಡಿದ್ದಾರೆ. ಆ ಪದ ರಚನೆ ಸಂದರ್ಭ ಹೇಗೆ ಅಂದ್ರೆ, ಅವರು ತಿರುಪತಿ ಯಾತ್ರೆ ಮಾಡಿ ಬಂದಿದ್ದಾರೆ. ನಮ್ಮ ತಂದೆಯವರಾಗ ಗಂಗಾವತಿಯಲ್ಲಿ ಇದ್ರು. ಬೆಳಗಿನ ಜಾವದಲ್ಲಿ ತಂದೆಯವರ ದರ್ಶನಕ್ಕಾಗಿ ಅವರು ತಿರುಪತಿಯೊಂದು ಬಂದಾಗ ಆ ತಂದೆಯನ್ನು ನೋಡಿದ ತಕ್ಷಣ ಅವರಿಗೆ ಏನೋ ಒಳದಂತೆ ಆಗಿ ಈ ಪದವನ್ನು ರಚನೆ ಮಾಡಿದ್ದಾರೆ. ಆ ಪದದ ಮೂಲಕ ನಾನು ಇವತ್ತು ನಮ್ಮ ವೆಂಕಟದಾಸ ಚರಿತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನೋಡಿದೆ ವೆಂಕಟ ರಾಯರ ನೋಡಿದೆ, ಸಂತಿಯ ಕೆಲವೂರ ವಾಸರ ನೋಡಿದೆ, ನೋಡಿದೆ ವೆಂಕಟ ರಾಯರ ನೋಡಿದೆ. ಕೆಲವು ರೇಷನ ಆರಾಧಕರ ಗುಡ್ಡದ ತಿರಮಾಲೇಶನ ಪೂಜಿಪರಾಮ್. ಶ್ರೀಸುಯಮೀಂದ್ರರ ಮನವಲಿ ಪರ ಶಿವರದೇಂದ್ರರ ವರಣಿ ಪರ ನೋಡಿದೆ, ನೋಡಿದೆ ವೆಂಕಟ ರಾಯರ ನೋಡಿದೆ. ವರದೇಶ ದಾಸರ ವಂಶಜರಾಮ್ ಪುರದ ಜನರ ಹಿತ ಬಯಸುವವರಾಮ್. ಪರ್ವತದಂಥ ಸುಜ್ಞಾನ ಉಳ್ಳವರಾಮ್ ಪುರದ ಜನರಿಗೆ ಬಹು ಪ್ರಿಯರ ನೋಡಿದೆ, ನೋಡಿದೆ ವೆಂಕಟ ರಾಯರ ನೋಡಿದೆ. ದಾಸ ಸಾಹಿತ್ಯದ ದಾರಿ ತಿಳಿದವರ ದಾಸಾನು ದಾಸನೆಂದು ಪೇಳುವವರ ಹಸನ್ಮುಖ ಹರಿದಾಸರ ಹರುಷದಿ ಬಿಜ್ಜುರೇಶನ ಭಜಿ ಪರ ನೋಡಿದೆ, ನೋಡಿದೆ ವೆಂಕಟ ರಾಯರ ನೋಡಿದೆ. ಸಂತಿಯ ಕೆಲವೂರ ವಾಸರ ನೋಡಿದೆ, ನೋಡಿದೆ ವೆಂಕಟ ರಾಯರ ನೋಡಿದೆ. ಈ ರೀತಿಯಾಗಿ ಅವರ ಒಂದು ದರ್ಶನ ನಂತರ ಈ ಹಾಡನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿ ಅವರ ಮಗ ವಿಜಯ ವಿಠಲ್ ಅಂತ ಹೇಳಿ ಅವರು ಸಹಿತ ಒಂದು ಜನಪದ ಧಾಟಿಯಲ್ಲಿ ನೋಡಿದ್ದಾರೆ. ಮೇಲೆ ಅದನ್ನು ಹಾಡಿ ನಾನು ಹೇಳ್ಕೊಂಡು ಬರ್ತೇನೆ. ಕೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ, ಕೆಲವೂರ ಜನರಲ್ಲಿ ಕುಲವನ್ನು ಉಳಿಸಿದ. ಕೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ, ತುಳಸಮ್ಮನು ದರೆದು ಜನಿಸಿ ತುಳಸಿ ಮಾಲೆಯ ಹಾಕಿ ಲಲನೆಯನು ಮರೆದು ನಿರ್ಮಲನಾಗಿ ತಾನಿರುವ. ಕೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ, ಗ್ರಾಮದ ದೇವಿಗೆ ನಮಿಸಿ ಗಡ್ಡದ ದೇವರ ಮೆರಸಿ ಘನಮಠದ ಚರಿತೆಯನ್ನು ಘನವಾಗಿ ಹೇಳುವ. ಹೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ,
ಭಾರತಿಗೆ ಪಿತನಿವನು ಭಾಗವತರೊಡಗೂಡಿ ಭಾರತದ ತಾತ್ಪರ್ಯ ಬಹುದಿನ ಪಠಿಸಿದನು. ಹೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ, ಅನಿಲ ಮತದವನು ಅನುಜಾನ ಒಡಗೂಡಿ ಅಜಾನಯ್ಯನ ಗುಣಗಳ ಅಡಿಗಡಿಗೆ ಸಾರಿದ. ಹೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ, ಕಟ್ಟೆಯ ಮೇಲೆ ದಿಟ್ಟದ ನದಿ ಕೂಡುವ ಕಟ್ಟಾಚಾರ್ಯರಿಗೆ ಬಲು ಶ್ರೇಷ್ಠನಾದ ಶಿಷ್ಯನಮ್ಮ. ಹೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ, ಕಡೆಯ ಕರುಣೆಯ ಬೆಳಕು ಕಣ್ಣಿನಲ್ಲಿ ತೋರಿದ. ಕಡೆಯ ಕರುಣೆಯ ಬೆಳಕು ಕಣ್ಣಿನಲ್ಲಿ ತೋರಿದ. ಬಲು ಕರುಣಿಕಾರಲ ಕುಂಟಿ ಕರುಣಿಕನು ಇವನಮ್ಮ. ಹೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ, ವರದೇಶ ದಾಸರ ವಂಶದಳು ಉದ್ಭವಿಸಿ ಕೆಲವೂರೇಶಗೆ ನಮಿಪ ಬಿಜ್ಜೂರೇಶನ ಪ್ರಿಯ. ಹೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ, ಕೆಲವೂರ ಜನರಲ್ಲಿ ಕುಲವನ್ನು ಉಳಿಸಿದ. ಹೇಳಮ್ಮ ಕರುಣಿಕನ ಕಥೆಯನ್ನು ಹೇಳುವೆ. ಈ ರೀತಿಯಾಗಿ ಅವರ ಜೀವನದ ಕೆಲವು ಭಾಗಗಳನ್ನ ಸ್ಮರಿಸಿಕೊಂಡು ಈ ರಚನೆ ಆಗಿದೆ. ಶ್ರೀ ಶ್ಯಾಮಸುಂದರ ದಾಸರ ಅನುಗ್ರಹಕ್ಕೆ ಪಾತ್ರರಾದ, ಸ್ವಾದಿ ಕುಪ್ಪೇರಾಯರ ಅನುಗ್ರಹಕ್ಕೆ ಪಾತ್ರರಾದ, ವಿದ್ಯಾಮಾನ್ಯರಂಥ ಯತಿಗಳ ಅನುಗ್ರಹಕ್ಕೆ ಪಾತ್ರರಾದ ಸಂತೇಕೆಲೂರು ವೆಂಕಟರಾಯರು ಸಂತೇಕೆಲೂರ ವಾಸರು. ಈ ಸಂತೇಕೆಲೂರು ನಮ್ಮ ರಾಯಚೂರು ಜಿಲ್ಲೆಯ ಈಗಿನ ಮಸ್ಕಿ ತಾಲೂಕಿನ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಹಿಂದೆ 300 ಬ್ರಾಹ್ಮಣರ ಮನೆಗಳಿದ್ದವು ಅಂತ ಹೇಳಿ ಹಿರಿಯರ ಒಂದು ಅಭಿಪ್ರಾಯ. ಈಗ ಕೇವಲ 2 ಮನೆಗಳನ್ನ ನಮ್ಮ ಗ್ರಾಮದಲ್ಲಿ ಉಳಿದವೆ. ಈ ಸಂತೇಕೆಲೂರು ಗ್ರಾಮದಲ್ಲಿ ಜನಮೇಜಕರಾರ್ಚಿತ ಮುಖ್ಯ ಪ್ರಾಣದೇವರು ವಾಸವಾಗಿದ್ದಾರೆ. ದಾಸರಾಯರು ಮೊದಲಾದ ಯತಿಗಳು ಕರಪೂರ್ಜನಾಗಿರ್ತಕ್ಕಂಥ ಪ್ರಾಣದೇವರು. ಅದೇ ರೀತಿ ಸಂತೇಕೆಲೂರಿಂದ ದಕ್ಷಿಣ ದಿಕ್ಕಿಗೆ ಒಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ತಿರುಪತಿಯ ತಿಮ್ಮಪ್ಪ ಕೆಲವರ ಕರುಣಿಕರಿಗೆ ಒಲಿದು ಬಂದು ಅಲ್ಲಿ ಆ ಮನೆತನದವರಿಂದ ನಿತ್ಯ ಪೂಜೆಗೊಳ್ತಾ ಇದ್ದಾನೆ. ಅದಲ್ಲದೆ ನಮ್ಮ ಗ್ರಾಮದಲ್ಲಿ ಗ್ರಾಮದೇವತೆ ದ್ಯಾಮೋ ಹೆಸರಿಂದ ಬಹಳ ಪ್ರಖ್ಯಾತಳಾಗಿದ್ದಾಳೆ. ಪೂರ್ವದ ಜನರ ಹಿತಕ್ಕಾಗಿ ಸದಾ ಜಾಗೃತಳಾಗಿದ್ದಾಳೆ. ಆ ದೇವಿಯ ಮಹಿಮೆಯನ್ನ ಅಭಿನವ ಪ್ರಾಣೇಶ್ವರದಾಸರು ತಮ್ಮ ಸುಳಾದಿಯಲ್ಲಿ ಅದನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ಗ್ರಾಮದಲ್ಲಿ ಪರ್ವತೇಶ್ವರ ಅಂತಕ್ಕ ಒಂದು ಈಶ್ವರ ದೇವಸ್ಥಾನ, ರಾಮಲಿಂಗೇಶ್ವರ ಅಂತಕ್ಕಂಥ ಒಂದು ಈಶ್ವರ ದೇವಸ್ಥಾನ ಇದೆ. ಈ ರೀತಿಯಾಗಿರ್ತಕ್ಕಂಥ ಗ್ರಾಮ ನಮ್ಮ ಸಂತೇಕೆಲ್ಲರು. ಪುರಂದರದಾಸರಾಗಿ ಆದಿಯಾಗಿ ಸಕಲ ಹರಿದಾಸರು, ಅನೇಕ ಯತಿವರಣ್ಯರು ಸಂಚಾರತ್ವನಾಗಮಿಸಿ ನಮ್ಮ ಗ್ರಾಮವನ್ನ ಪುನೀತಗೊಳಿಸಿದ್ದಾರೆ. ಸಂತೇಕೆಲ್ಲೂರಿನಲ್ಲಿ 3 ಮನೆತನಗಳು, ಒಂದು ಕರ್ಣಿಕ ಮನೆತನ, ಒಂದು ಜೈಸ ಮನೆತನ ಮತ್ತು ಪುರೋಹಿತ ಮನೆತನ. ಕರ್ಣಿಕ ಮನೆತನದಲ್ಲಿ ಅತ್ರೇಯ ಗೋತ್ರಸ್ಥರು, ಕಾಶ್ಯಪ ಗೋತ್ರಸ್ಥರು ಇದ್ದು ಗ್ರಾಮದ ಅಧಿದೇವತೆ ವ್ಯಾಸರ ಕರಾರ್ಚಿತ ಜನಮೇಜ ಕರಾರ್ಚಿತ ಮುಖ್ಯ ಪ್ರಾಣ ದೇವರ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಂದಿಯೂ ಸಹ ಆ ಸೇವೆ ನಿರಂತರವಾಗಿ ಎಲ್ಲ ಭಕ್ತರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇಂಥ ಸಂತೇಕೆಲ್ಲೂರಿನಲ್ಲಿ ವಾಸವಾಗಿರುವವರು ನಮ್ಮ ಸಂತೇಕೆಲ್ಲೂರ
ವೆಂಕಟರಾಯರು. ಕೆಲವರೇಶನ ಆರಾಧಕರು ನಮ್ಮ ಕೆಲವರಪ್ಪ ಬಹಳ ಜಾಗೃತ. ಪ್ರಾಣದೇವರಂದ್ರೆ ಜಾಗೃತ. ಆತ ಜಾಗೃತ ಇದ್ರೆ ಮಾತ್ರ ನಾವು ಜಾಗೃತ ಆಗಿರ್ತೀವಿ. ಅದೇನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಈ ಕೆಲವರೇಶನನ್ನ ಜನ್ಮರಾಜ ಕರಚಿತಾದ್ಮೇಲೆ ಪುನಃ ಇವೆಲ್ಲವೂ ಅಗ್ರಹಾರವಾಗಿರುವುದರಿಂದ ಅನೇಕ ಯತಿಗಳಲ್ಲಿ ಬಂದಿದ್ದಾರೆ. ನಮ್ಮ ತಂದೆಯವರು ಅಪಣಾಚಾರ್ಯಗೆ ಒಂದು 16 ಪುಟದ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ನಮ್ಮ ಗ್ರಾಮದ ಹಿರಿಮೆಯನ್ನ, ನಮ್ಮ ಗ್ರಾಮದಲ್ಲಿ ಬಂದಿರತಕ್ಕಂತ ಗುರು ಹಿರಿಯರನ್ನ ಸ್ಮರಿಸಿ ಅದರ ಲಿಖಿತವಾಗಿ ನೀಡಿದ್ದಾರೆ. ಆ ಒಂದು ಇದರ ಪ್ರಕಾರ ನಾನು ಇವೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೇನೆ. ಸಂತಿಕೆಲ್ಲೂರು ಮೊದಲು ಪುರೋಹಿತರಿಂದ ಅರ್ಚನೆಗೊಂಡಿದ್ದಾನೆ. ಸುಮಾರು 4-5 ತಲೆಮಾರುಗಳವರೆಗೆ ಪುರೋಹಿತರು ಈ ಸಂತಿಕೆಲ್ಲೂರಿನ ಅರ್ಚನೆ ಮಾಡಿದ್ದಾರೆ. ಆ ನಂತರದಲ್ಲಿ ದ್ವೈಸಮನೆತನದವರು ಸಹಿತ ಈ ಪ್ರಾಣದೇವರ ಸೇವೆ ಮಾಡಿದ್ದಾರೆ. ಅದನಂತರದಲ್ಲಿ ನಮ್ಮ ತಂದೆಯವರ ಸೋದರ ಮಾವಂದರು ಸಹಿತ ಭಯಭಕ್ತಿಗಳಿಂದ ಆತನ ಅರ್ಚನೆಗೈದಿದ್ದಾರೆ. ನಂತರದಲ್ಲಿ ನಮ್ಮ ತಂದೆಯವರು ತಂದೆಯವರ ತಮ್ಮನಾಗಿರ್ತಕ್ಕಂಥ ಚಿಂತಾಮಣಿ ರಾಯರು ಅವರ ತರುವಾಯ ನಾವು ಸಹಿತ ಆ ಕೆಲವರೇಶನ ಸೇವೆಯನ್ನ ಎಲ್ಲ ಹಿರಿಯರ ಅನುಗ್ರಹದಿಂದ ಮಾಡ್ತಾ ಇದ್ದೇವೆ. ಈ ಸಂತಿ ಕೆಲವರು ಮತ್ತೊಂದು ಮಹತ್ವ ಏನಂದ್ರೆ, ಪರದೇಶದಾಸರ ತಂದೆ ಆಗಿರ್ತಕ್ಕಂಥ ಹನುಮಂತರಾಯರು ಅವರ ಪತ್ನಿ ತುಂಗಮ್ಮನವರು ಕೆಲವರೇಶನ ಸೇವೆ ಮಾಡಿಯೇ ವರದೇಶದಾಸರಂತಹ ಪುತ್ರರತ್ನವನ್ನ ಪಡೆದಿದ್ದಾರೆ. ಇಂದಿಗೂ ಸಹಿತ ಅನೇಕ ಜನರುಗಳು, ಭಕ್ತರುಗಳು ಪುತ್ರಾಪೇಕ್ಷೆಯಿಂದ ಆತನ ಸೇವೆಯನ್ನ ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಸಂತಿಕೆಲ್ ದೇಶ ಮನೆತನದಲ್ಲಿ ಒಬ್ಬರಿಗೆ ಹಿರಿರೋಗ ಇತ್ತಂತೆ. ಪ್ರಾಣೇಶನಲ್ಲಿ ಭಯಭಕ್ತಿಯಿಂದ ನಡೆದುಕೊಂಡು ಕೇಳಲಾಗಿ ಪ್ರಾಣದೇವರು ಸೂಚನೆ ಮಾಡಿದ್ದೇನೆಂದ್ರೆ, ನನ್ನ ಅಂಗಳವನ್ನು ನೀನು ಗೂಡಿಸು, ನಿನ್ನ ಹಿರಿಯರೋಗ ಮಾಯವಾಗಿ ನಿನ್ನ ಕುಲ ಉದ್ಧಾರ ಆಗ್ತದೆ ಅಂತ ಹೇಳಿ ಆಜ್ಞಾ ಮಾಡಿದ ಪ್ರಕಾರ ಅವರು ಸುಮಾರು 41 ದಿನಗಳ ಕಾಲ ಪ್ರಾಣದೇವರ ಅಂಗಳವನ್ನು ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ತಮ್ಮ ಸೇವೆಯನ್ನ 41 ದಿನಗಳ ಕಾಲ ಮಾಡಿ ತಮ್ಮ ರೋಗವನ್ನು ಪರಿಹಾರ ಮಾಡಿಕೊಂಡು ಸತ್ಪುತ್ರರನ್ನು ಪಡೆದು ಇವತ್ತಿಗೂ ಅವರ ಸಂತತಿಯವರು ಭಯಭಕ್ತಿಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಇಂತಹ ಒಂದು ಮಹಾತ್ಮೆಯುಳ್ಳ ಸಂತಿಕೆಲ್ಲೂರಿನ ಕೆಲವರೇಶನ ಆರಾಧಕರು ನಮ್ಮ ವೆಂಕಟರಾಯರು ಅಂತ ಹೇಳುತ್ತಾ, ನಮ್ಮ ತಂದೆಯವರು ಏಕಾಂತದಲ್ಲಿ ಕುಳಿತುಕೊಂಡು ತಾವೇ ಒಬ್ಬರು ಹಲವು ಪದಗಳನ್ನ ಅವರು ಹಾಡ್ತಾ ಇರ್ತಾರೆ. ಅವುಗಳಲ್ಲಿ ಕೆಲವು ಪದಗಳನ್ನು ಸಂಗ್ರಹ ಮಾಡೀನಿ. ಇವತ್ತು ಅದೊಂದು ಪದವನ್ನು ಹಾಡಿ ಇವತ್ತಿನ ವೇಳೆ ಆಗ್ತಾ ಇದೆ. ಆ ಪದವನ್ನು ಹಾಡಿ ನಾನು ಇವತ್ತಿನ ಈ ಒಂದು ಉಪನ್ಯಾಸ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಬೇಡುವರು ಸುಖ ಬೇಡಾರು ಕಷ್ಟವ, ಮಾಡರು ಅದರ ಉಪಾಯವ ಜನ. ಬೇಡುವರು ಸುಖವಾ ಜನ, ಬೇಡುವರು ಸುಖವಾ. ಕಿಟ್ಟ ತುಳಿದು ಕೂರೊಳೊಟ್ಟೋರು ಒಂದಿನ, ಕುಟ್ಟಾರು ರಂಗವಾಲಿಯನು ಜನ. ಬೇಡುವರು ಸುಖವಾ ಜನ, ಬೇಡುವರು ಸುಖವಾ. ಬಟ್ಟೆ ಕೊಂಬುವರು ಯಥೇಷ್ಟ ದೇವರುಗಳು, ಪೆಟ್ಟಿಗೆಯೊಳು ಬೆತ್ತಲೀಹವೋ ಜನ. ಬೇಡುವರು ಸುಖವಾ. ಸಾಲು ಸಾಲೆಮ್ಮೆಯ ಸೋಲಾದೆ ತೊಳಿವರು, ಸಾಲಿಗ್ರಾಮ ಕಿಸು ನೀರಿಲ್ಲ ಜನ. ಬೇಡುವರು ಸುಖವಾ ಜನ, ಬೇಡುವರು ಸುಖವಾ. ವಿದ್ಯಾ ಪದಾರ್ಥವನ್ನೇ ಬುದ್ಧಿಪೂರ್ವಕವಾಗಿ
ಮಧ್ಯೇಶ ಗರ್ಪಿಸಿ ಪುಂಜಿಸರು ಜನ ಬಿಡುವರು ಸುಖವಾ ತುಕ್ಕುವರು ಮುಕ್ಕುವ ಕಾಳಿಂಗೆಂದದ್ದು ಮುಕುಂದನ ಸ್ತುತಿ ನಮಿಸಾರೋ ಜನ ಬಿಡುವರು ಸುಖವಾ ಬೀಗಾರೂಟಕ್ಕೆ ಅನೇಕ ಭೋಗವು ಜೋಳದ್ವಾಗರ ಬ್ರಾಹ್ಮರಡೆಯೊಳಗೆ ಜನ ಬಿಡುವರು ಸುಖವಾ ತಮ್ಮನೆಯವರಿಗೆ ಖಮಾನ ತೂಪವು ಖಮ್ಮಟು ದೇವ ಬ್ರಾಹ್ಮರಿಗೆ ಜನ ಬಿಡುವರು ಸುಖವಾ ಆಳು ಸುದ್ದಿಗೆ ಕಿವಿಗಾಳು ಪಟ್ಟಿಹರೊಮ್ಮೆ ಕೇಳಾರು ಸತ್ಕಥೆಗಳನ್ನು ಜನ ಬಿಡುವರು ಸುಖವಾ ಕೆಟ್ಟದ್ದು ತಾವು ಮಾಡಿ ಬಿಟ್ಟಮ್ಮನ ಪ್ರಾಣಿಸ ಬಿಟ್ಟಾಲನೆಂದು ಮಿಡಕುವರು ಜನ ಬಿಡುವರು ಸುಖವಾ ಜನ ಬಿಡುವರು ಸುಖವಾ ಬಿಡುವರು ಸುಖ ಬೇಡಾರು ಕಷ್ಟವ ಬಿಡುವರು ಸುಖ ಬೇಡಾರು ಕಷ್ಟವ ಮಾಡಾರು ಅದರ ಉಪಾಯವ ಜನ ಬಿಡುವರು ಸುಖವಾ ಜನ ಬಿಡುವರು ಸುಖವಾ. ಈ ರೀತಿಯಾಗಿ 10 ಹಲವಾರು ಹಾರಗಳನ್ನು ತಮ್ಮೊಳಗೆ ತಾವು ಮೆಲಕ ಹಾಕ್ತಾ ಇದ್ದರು. ಇದರಿಂದ ನಮಗೂ ಸಹಿತ ಅದರಿಂದ ಅನೇಕ ಉಪದೇಶಗಳನ್ನ ನಾವು ಪಡೆದಂತ ಆಗತ್ತಂತ ಹೇಳುತ್ತಾ ಇವತ್ತು ನಾವು ಸಂಧಿ ಕೆಲವರ ಮಹಾತ್ಮೆ ಮತ್ತು ಕೆಲವರೇಶನ ಮಹಾತ್ಮೆಯನ್ನ ತಿಳ್ಕೊಂಡಿದ್ದೇವೆ. ನಾಳೆ ಅವರ ಬಾಲ್ಯ ಜೀವನ, ಅವರ ಜನನದ ಹಿಂದಿನ ಒಂದು ಮಹತ್ವಗಳನ್ನ ತಿಳಿದುಕೊಂತ ಹೇಳುತ್ತಾ ಯಥಾಮತಿ ಯಥಾಶಕ್ತಿ ನಮ್ಮ ವೆಂಕಟದಾಸರ ಒಂದು ಕಥೆಯನ್ನು ನಿರ್ಮಿಸಿದ್ದೇನೆ. ಈ ಮಧ್ಯಾಹ್ನ ಮಧ್ಯೆ ಕೃಷ್ಣಾರ್ಪಣ ವಸ್ತು ಹರೇ ಶ್ರೀನಿವಾಸ.